ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಇವತ್ತು ಬೆಳಗ್ಗೆ ಸಂಡೇ, ಅಪ್ರಾಕ್ಸ್ ಒಂದು 10:30 ಆಗ್ತಾಯಿದೆ ಟೈಮು. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೂ ಬೇಜಾರಾಗಿರುತ್ತೆ, ಎದ್ದ ತಕ್ಷಣವೇ ಮುಖ ತೋರಿಸ್ತಾ ಇರ್ತೀನಿ ನಾನು. ಪ್ಲೀಸ್ ಸಾರಿ. ಎಲ್ಲನೂ ಏನಂದರೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾ, ಅದಕ್ಕೆ ನಾನಿವತ್ತು ಎಲ್ಲ ಫ್ರೆಶ್ ಅಪ್ ಆಗಿ ದೇವರಿಗೆ ನಮಸ್ಕಾರ ಹಾಕಿ ಎಲ್ಲ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಎದ್ದಿದ್ದೆ ಲೇಟು. ನಾನು ಆ್ಯಕ್ಚುಲಿ ಎದ್ದಿದ್ದೆ ಒಂದು 7:15 ಹಂಗೆ ಎದ್ದಿದ್ದೀನಿ. ಇವಾಗ 10:30. ಅಡುಗೆ ಎಲ್ಲ ಏನೂ ಮಾಡಿಲ್ಲ. ರಾತ್ರಿ ರೈಸ್ ಇದೆ, ಇದಕ್ಕೆ ಚಿತ್ರಾನ್ನ ಮಾಡಬೇಕು. ಅದಕ್ಕೆ ಇವಾಗ ಹಸಿವೆ ಆಗ್ತಾಯಿದೆ. ಫಸ್ಟು ನಾನು ಮಾಡ್ಕೊತೀನಿ ಟೀ. ವರ್ಕಿಂಗ್ ಡೇಸಲ್ಲಿ ಕೆಲ್ಸಕ್ಕೆ ಹೋಗೋದಿರುತ್ತಲ್ವ, ಅದಾಗದೇ ಕೈ ಓಡ್ತಾನೆ ಇರುತ್ತೆ, ನಾನ್ ಸ್ಟಾಪ್ ಓಡ್ತಾ ಇರುತ್ತೆ. 7:30 8 ಗಂಟೆಗೆಲ್ಲ ಕೆಲಸ ಮುಗ್ದೋಗುತ್ತೆ. ಬಟ್ ಇವತ್ತು ಎಷ್ಟು ಮಾಡಬೇಕು ಅಂದ್ರೂ ಇರಲಿ ಬಿಡು ಅಂತ 10:30 ಆಯಿತು. ನಾನು ಹಿಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಯಾರಾದರೂ ಕಾಲ್ ಮಾಡ್ತಾರೆ. ಇವಾಗ ನಮ್ಮಪ್ಪ ಕಾಲ್ ಮಾಡಿದರು. ವಿಡಿಯೋ ಸ್ಟಾರ್ಟ್ ಹಿಂಗೆ ಮಾಡ್ತೀನಿ, ಮತ್ತೆ ಯಾರಾದರೂ ಕಾಲ್ ಮಾಡ್ತಾರೆ. ಅದು ನಂದು ಇವಾಗ ಅದು ಏನಾಗಿದೆ ಅಂದರೆ ಸೆಟ್ ಆಗಿಬಿಟ್ಟಿದೆ. ಇವಾಗ ಜಸ್ಟ್ ಯಾರಾದರೂ ಕಾಲ್ ಮಾಡ್ತಾರೆ ಅಂದರೆ ಮಾಡ್ತಾರೆ. ಆ್ಯಕ್ಚುಲಿ ಇವತ್ತು ನಾನು ಫುಲ್ಲು ಏನು ಮಾಡಬಾರ್ದು, ವೀಡಿಯೋ ಮಾಡಬಾರ್ದು, ಏನು ಮಾಡಬಾರ್ದು ಅಂತ ಏನು ಮಾಡಿದ್ದೀನಿ ಅಂದರೆ, ನೆನ್ನೆನೆಲ್ಲ ವೀಡಿಯೋ ಎಡಿಟಿಂಗು ಎಲ್ಲ ಮಾಡಿ ಫುಲ್ಲು ಹಂಗೆ ಇಟ್ಬಿಟ್ಟಿದ್ದೀನಿ. ಬಟ್ ಅದು ಒಂಥರ ನಂದು ರೂಟೀನ್ ಆಗಿಬಿಟ್ಟಿದೆ. ಡೈಲಿ ಮಾಡಲಿಲ್ಲ ಅಂದರೆ ಒಂಥರ ಏನೋ ಕನ್ಫ್ಯೂಸ್ ಇದ್ದಂಗೆ ಇರುತ್ತೆ. ಸೊ ನಾನು ಮಾಡಿದ್ದೀನಿ. ಒಂದು ಹನಿನೂ ಕೆಳಗಡೆ ಚೆಲ್ಲಿಲ್ಲ. ನಾನು ಹೋಗಿ ಬಿಸ್ಕೆಟ್ ತೊಗೊಂಡು ಬರ್ತೀನಿ. ಬಿಸ್ಕೆಟ್ ಇಲ್ಲ, ಹಸಿವೆ ಆಗಿದೆ ಅಲ್ವಾ. ಬಿಸ್ಕೆಟ್ ತಿಂದರೆ ಸ್ವಲ್ಪ ಒಂದು ½ an hour 1 hour ಮತ್ತೆ ಮುಂದೆ ಹೋಗುತ್ತೆ, ನಡೆಯುತ್ತೆ ಗಾಡಿ. ಮತ್ತೆ 10 ರೂಪಾಯಿ. ರೋಡಲ್ಲೆಲ್ಲ ಮಾಡಲ್ಲ ನಾನು, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಬಂದಮೇಲೆ ಮಾಡ್ತೀನಿ. ಬಾಯ್. ನಾನು ತಗೊಂಡು ಬಂದೆ ಬಿಸ್ಕೆಟ್ನ. ಇದನ್ನು ಹೇಳ್ತಾಳೆ ಅಂತ ಅನ್ಬೇಡಿ ಆಮೇಲೆ. ಇದು ಒನ್ ಆಫ್ ದಿ ಮೈ ಫೇವ್ರೆಟ್ ಬಿಸ್ಕೆಟ್. ಈ ನಡುವೆ ಫೇವ್ರೆಟ್ ಬಿಸ್ಕೆಟ್ ಆಗಿಬಿಟ್ಟಿದೆ. ಇದ್ರ ಹೆಸರು ಬಂದುಬಿಟ್ಟು ಗೋಲ್ ಮಾಲ್ ಅಂತ, ಬ್ರಿಟಾನಿಯಾ ಕಂಪನಿದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಬ್ರಿಟಾನಿಯಾ ಕಂಪನಿದು ಒಂದು ಡಿಫ್ರೆಂಟ್ ಟೇಸ್ಟು, ಚೆನ್ನಾಗಿರುತ್ತೆ. ಇದು ಹೊಸ ಟ್ರೆಂಡ್ ಅನಿಸುತ್ತೆ. ಇದು ಇವಾಗಲೇ ಹೊಸದಾಗಿ ಬಂದಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಥರ ನಮ್ಕೀನು ಮತ್ತು ಸ್ವೀಟ್, ಜಾಸ್ತಿ ಸ್ವೀಟ್ ಇಲ್ಲ. ನಿಜ ಫೇವ್ರೇಟ್ ಆಗಿಬಿಟ್ಟಿದೆ ನಂದು. 50-50 ಬ್ರಿಟಾನಿಯಾ. ಆಸಮ್ ಟೇಸ್ಟ್ ಇರುತ್ತೆ. ಬಾಯ್. ಇಷ್ಟೊಂದು ರೈಸ್ ಮಿಕ್ಕಿದೆ ರಾತ್ರಿದು, ಯಾರು ತಿಂದಿಲ್ಲ, ನಾನು ತಿಂದಿಲ್ಲ. ನಿದ್ದೆ ಮಾಡಿಬಿಟ್ರೆ ಸಾಕು ಅನಿಸುತ್ತೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ರಾತ್ರಿ ಜಾಸ್ತಿನೇ ಮಾಡಿಬಿಟ್ಟಿದೆ ನಾನು. ನಮ್ಮ ಅಪ್ಪ ಎಲ್ಲ ಊಟ ಮಾಡ್ತಾರೆ ಅಂತ, ಬಟ್ ಅವರು ನಮ್ಮ ಅತ್ತಿಗೆ ಮನೇಲಿ ಊಟ ಮಾಡಿದರು, ಅದಕ್ಕೆ ಮಾಡೋಕ್ಕಾಗಿಲ್ಲ. ರೈಸ್ ಹಂಗೆ ಉಳಿದಿತ್ತು, ಊಟ ಮಾಡಿಲ್ಲ. ನಾನು ಜಾಸ್ತಿ ತಿಂದಿಲ್ಲ, ಚಿನ್ನಿ ಅಂತೂ ತಿಂದೇ ಇಲ್ಲ. ಅದು ಅಲ್ಲೇ ಊಟ ಮಾಡಿ ಬಂದಿದ್ಲಂತೆ ಅವಳು, ಅದಕ್ಕೆ ಇಷ್ಟು ರೈಸ್ ಮಿಕ್ಕಿದೆ. ಇಲ್ಲಾಂದರೆ ನಾನು ಯಾವಾಗಲೂ ಸ್ವಲ್ಪ ಲಿಮಿಟೆಡ್ ಮಾಡ್ತೀನಿ. ಏನಂದರೆ ರಾತ್ರಿದು ಬೆಳಗ್ಗೆ ಇಡಲ್ಲ ಹೇಳಬೇಕು ಅಂದರೆ. ಯಾಕಂದರೆ ಸುಮ್ಮನೆ ಎಲ್ರದ್ದು ಒಂದೇ ಥರ ಇರುತ್ತೆ. ನಾವೇ ರಾತ್ರಿದ್ದು ಬೆಳಗ್ಗೆ ತಿನ್ನಲ್ಲ.
ಸೊ ಹಾಗಾಗಿ ಮತ್ತೆ ಹಂಗಂತ ವೇಸ್ಟ್ ಅಂತೂ ಮಾಡಲ್ಲ. ರಾತ್ರಿ ಇದ್ದರೆ ಈ ಥರ ಮಾಡ್ಕೊತೀನಿ, ಅಂದರೆ ರೇರು. ಜಾಸ್ತಿ ರೈಸು ಆಗಲಿ ಹಂಗಂಗೆ ಅಲ್ಲೇ ಕರೆಕ್ಟ್ ಆಗೋ ಥರ ಮಾಡ್ತೀನಿ. ಚಪಾತಿನೂ ಅಷ್ಟೇ, ಒಂದು ಹೆಚ್ಚಾಗುತ್ತೆ ಅಷ್ಟೇ, ಅದನ್ನು ನಾನು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಬಿಡ್ತೀನಿ. ವೇಸ್ಟ್ ಮಾಡಲ್ಲ. ಇನ್ನು ಚಿತ್ರಾನ್ನ ಅಂತೂ ಯಪ್ಪ ಕೇಳಬೇಡಿ, ಚಿತ್ರಾನ್ನ ತಿನ್ನೋಕ್ಕಾಗಲ್ಲ. ನನಗಿಷ್ಟ ಇಲ್ಲ, ಪರ್ಸ್ನಲಿ ನನಗಿಷ್ಟ ಇಲ್ಲ ಚಿತ್ರಾನ್ನ. ಅದಕ್ಕೆ ನಾನಿವಾಗ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಪ್ಯಾಕೆಟ್ ತಂದಿದ್ದೀನಿ, ಫ್ರೈಡ್ ರೈಸ್ ಪ್ಯಾಕೆಟು, ಅದನ್ನು ಮಾಡ್ತೀನಿ. ನನಗೆ ಯಾಕೋ ಇಷ್ಟನೇ ಆಗಲ್ಲ ಅದು ಚಿತ್ರಾನ್ನ. ಮೊನ್ನೆ ನಾನು ಎಲೆಕ್ಷನ್ ಕೆಲಸಕ್ಕೆ ಅಂತ ಹೋಗಿದ್ನಲ್ಲ, ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ ಕೊಟ್ಟಿದ್ರು. ಒಳಗಡೆ ಹೋಗ್ತಾನೆ ಇಲ್ಲ ನನಗೆ. ಯಪ್ಪ ಹೆಂಗೆ ಮಾಡೋದು, ಬಿಡೋಕ್ಕೂ ಆಗಲ್ಲ, ತಿನ್ನೋಕ್ಕೂ ಆಗಲ್ಲ, ಹಂಗಾಗಿತ್ತು ಪರಿಸ್ಥಿತಿ. ಟೈಮ್ ಬೇರೆ ಕಮ್ಮಿ. ಒಬ್ರು ಆದ ತಕ್ಷಣ ಒಬ್ಬರು ಒಳಗಡೆ ಬೂತ್ ಒಳಗಡೆ ಕೂತಿದ್ದೆ ನಾನು. ಒಬ್ರು ಆದ ತಕ್ಷಣ ಒಬ್ಬರು ಬಂದು ತಿಂದ್ಬಿಟ್ಟು ಹೋಗಬೇಕು. ಅಲ್ಲಿ ಎಲ್ಲೂ ಡಸ್ಟ್ಬಿನ್ ಇಲ್ಲ, ಅಂದರೆ ನನಗೆ ಡಸ್ಟ್ಬಿನಲ್ಲಿ ಹಾಕೋಕ್ಕೂ ಮನಸ್ಸು ಬರ್ತಾಯಿಲ್ಲ. ಯಪ್ಪ ಹೆಂಗೆ ಮಾಡೋದು ಅನ್ನಿಸ್ತಾ ಇತ್ತು. ಹಂಗೆ ತಿಂದ್ಬಿಟ್ಟೆ ಬೇಗ 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 ಬೇಗ. ಒಂದಿನ್ನೂ ಮುಗ್ದೇ ಇಲ್ಲ, ಬಾಯಾಗಿತ್ತು, ಹಂಗೆ ಮತ್ತೆ ಹಾಕೊತಾ ಇದ್ದೀನಿ. ಹಂಗೆ ಮಾಡಿದೆ, ಹಂಗೆ ಮಾಡಿ ಇದು ಮಾಡ್ತಾಯಿದ್ದೀನಿ ನೋಡಿ. ನಾನು ಸಿಂಪಲಾಗಿ ಈರುಳ್ಳಿ, ಇದು ಸ್ವಲ್ಪ ಕಾಲಿಫ್ಲವರು ಚೆನ್ನಾಗಿರುತ್ತೆ ಅಂತ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು ಅಷ್ಟೇ. ಇದನ್ನು ಆ್ಯಡ್ ಮಾಡಿ ನಮ್ಮದು ರಾಜಾಜಿನಗರ ಕಾನ್ಸ್ಟಿಟ್ಯೂಯೆನ್ಸಿದು ಎಲೆಕ್ಷನ್ ಇತ್ತು. ಇವತ್ತು ಫ್ರೀಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು, ಎಷ್ಟು ದಿವಸ ನಂತರ. ಅಂದರೆ ಗಡಿಬಿಡಿ ಇರುತ್ತೆ, ಇಲ್ಲಾಂದರೆ ಮಾತಾಡೋಕ್ಕಾಗಲ್ಲ, ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ, ಆ ಥರ ಮಾಡ್ತಾ ಇರ್ತೀನಿ. ಬಟ್ ಇವತ್ತು ಫ್ರೀಯಾಗಿ ಮಾತಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನನಗೆ ಕೇಳಿಬಿಡಿ, ಅಷ್ಟೊಂದು ಖುಷಿ ಆಗ್ತಾಯಿದೆ. ಈ ಡೋರ್ ಕ್ಲೋಸ್ ಮಾಡಿ ಬರ್ತೀನಿ ನಾನು. ಆಮೇಲೆ ಏನು ಗೊತ್ತಾ, ಇವಾಗ ಹೊಟ್ಟೆಗೆ ಹಾಕಿಬಿಟ್ಟು ಮಲಗಿದೆ ಅಂದರೆ ಆಮೇಲೆ ಇನ್ನು ಎಷ್ಟೊತ್ತಾಗುತ್ತೋ ಎದ್ದೇಳಕ್ಕೆ ಗೊತ್ತಿಲ್ಲ. ಸ್ವಲ್ಪ ಉಪ್ಪು, ಯಾಕಂದರೆ ಅದರಲ್ಲಿ ಇರುತ್ತೆ ಆಲ್ರೆಡಿ, ಉಪ್ಪು ಇರುತ್ತೆ ಅದರಲ್ಲಿ ಆಲ್ರೆಡಿ. ಅಂಗಡಿ ಅಣ್ಣ ಹೇಳಿದ್ರು ಇದು ಖಾರ ಕಮ್ಮಿ ಇರುತ್ತಂತೆ, ಇನ್ನೊಂದು ರೆಡ್ ಇರುತ್ತಂತೆ, ಅದು ಖಾರ ಜಾಸ್ತಿ ಇರುತ್ತಂತೆ. ಸೊ ನನಗೆ ಖಾರ ಕಮ್ಮಿ ಇರೋದೇ ಬೇಕಾಗಿತ್ತು. ಜಾಸ್ತಿ ಘಾಟ್ ಇರುತ್ತೆ, ಇದು ಜಾಸ್ತಿನೂ ತಿನ್ನಬಾರ್ದು. ಏನು ಮಿಕ್ಸ್ ಮಾಡಿರ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಜಾಸ್ತಿ ಘಾಟ್ ಇರುತ್ತೆ. ಮೇ ಬಿ ಇದು ಹೆಲ್ತ್ಗೆ ಒಳ್ಳೇದಲ್ಲ ಅನಿಸುತ್ತೆ. ಬಟ್ ಯಾವಾಗಲೂ ಒಂದು ಸಾರಿ ಚೀಟ್ ಮಾಡೋದೇನು ತೊಂದರೆ ಇರಲ್ಲ, ಮಾಡ್ಬೋದು, ಹಂಗೇನಿಲ್ಲ. ನಿಮ್ಮೆಲ್ರಿಗೂ ಸ್ಪೆಷಲಿ ಇವತ್ತು ಥ್ಯಾಂಕ್ಸ್ ಹೇಳಬೇಕು.
ಬನ್ನಿ ಹೇಳ್ತೀನಿ. ಇದು ಅಲ್ಲವರೆಗೂ ಬಿಸಿ ಆಗುತ್ತೆ. ಸ್ವಲ್ಪ ಸ್ವಲ್ಪ ಸೆಂಟ್ರಲ್ಲಿ ನಮ್ಮ ಭಾಷೆ ಮಿಕ್ಸ್ ಆಗುತ್ತೆ, ಇರಲಿ ಬಿಡಿ. ನಾನು ಈ ವಿಡಿಯೋನ ಎಲ್ಲಿವರೆಗೂ ರೀಚ್ ಆಗುತ್ತೋ ಗೊತ್ತಿಲ್ಲ ನನಗೆ, ಬಟ್ ಇರಿ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂತಂದರೆ, ಫಸ್ಟು ಏನು ಗೊತ್ತಾ, ನಾನು ಲಾಂಗ್ ವಿಡಿಯೋಸ್ ಜೊತೆಗೆ ನಾನು ಶಾರ್ಟ್ಸ್ ವಿಡಿಯೋನು ಹಾಕ್ತಾ ಇರ್ತೀನಿ. ಅಂದರೆ ಹೇಗೆ ಶಾರ್ಟ್ಸ್ ಟೈಮ್ ಇದ್ದಾಗ ಶಾರ್ಟ್ಸ್ನ ಹಾಕ್ತಾ ಇರ್ತೀನಿ. ನನಗೆ ಏನು ಗೊತ್ತಾ, ಯಾವಾಗಲೂ ಏನು ಒಂದು 200 300 ವ್ಯೂಸು ಅದಕ್ಕಿಂತ ಜಾಸ್ತಿ ಯಾವಾಗಲೂ ಹೋಗ್ತಾ ಇರಲಿಲ್ಲ. ಬಟ್ ನಾನು ಈ ವಿಡಿಯೋ ಜೊತೆಗೆ ಅದನ್ನು ಯಾಕೆ ಹಾಕಬಾರ್ದು ಅಂತ ಹಾಕ್ತಾಯಿದ್ದೆ. ಏನು ಸಡನ್ನಾಗಿ ಮೊನ್ನೆ ಒಂದು ಟ್ರೆಂಡಿಂಗ್ ವಿಡಿಯೋ ಇತ್ತು ನೋಡಿ, ಯಾವುದಂದರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ. ಅದು ಇದ್ದಕ್ಕಿದ್ದಂಗೆ ಹೆಂಗೆ ವೈರಲ್ ಆಯಿತು ನನ್ನ ವಿಡಿಯೋ ಅಂದರೆ, ನಿಜ ನಾನು 1000 ಬಂದರೆ ಸಾಕು ಅನ್ನೋಳು ಹೆಂಗಾಯಿತು ಅಂದರೆ 1,00,000 ವ್ಯೂಸ್ ಹೋಯಿತು. ಅದು ನನಗೆ 1,00,000 ನನಗೆ ಜಾಸ್ತಿ ಆಸೆ ಅಂತ ಇಲ್ವೇ ಇಲ್ಲ. 1,00,000 ಬಂತಲ್ಲ ವ್ಯೂಸು, ಅಷ್ಟೇ ಸಾಕು ನನಗೆ, ನಿಜ ಹಂಗಾಯಿತು. ಅದ್ರಿಗೋಸ್ಕರನೇ 1,000 ಸಬ್ಸ್ಕ್ರೈಬರ್ಸು ಜಾಸ್ತಿ ಗೇನ್ ಆಯಿತು. ಇಲ್ಲಾಂದರೆ ಎಷ್ಟು ದಿವಸದಿಂದ 500 ಸಬ್ಸ್ಕ್ರೈಬರ್ಸಲ್ಲೇ ಇದ್ದೆ ನಾನು. ಬಟ್ ಆ ವಿಡಿಯೋಯಿಂದನೇ ನನಗೆ ಒಂದೇ ಸಾರಿ 1,00,000 ವ್ಯೂಸ್ ಹೋಯ್ತಾ. 500 ಸಬ್ಸ್ಕ್ರೈಬರ್ಸು ಒಂದು 3 ಡೇಸಲ್ಲೇ ಆಗೋಗ್ಬಿಟ್ರು. ಸೊ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಯಪ್ಪ ಈ ಜನ್ಮದಲ್ಲಿ ಆಗುತ್ತಲ್ವೋ ನನಗೂ 1,000 ಸಬ್ಸ್ಕ್ರೈಬರ್ಸು ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜ ಟ್ರಸ್ಟ್ ಮೀ, ನಿಮಗೋಸ್ಕರನೇ ಆಗಿದ್ದು. ಇದು ವಿಡಿಯೋ ಎಷ್ಟು ಶೇರ್ ಆಗುತ್ತೋ ಗೊತ್ತಿಲ್ಲ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು ಅಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಎಷ್ಟು ಶೇರ್ ಆಗುತ್ತೋ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ಯಾವಾಗ ಒಂದು ಮಾಡ್ತೀನೋ ಅದು ಬೇಕಾಗಿಲ್ಲ. ನನಗೆ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕಿತ್ತು. ನಿಜ ಇನ್ನೂ ಎಷ್ಟು ದಿವಸ ಆಗುತ್ತೋ, 1.5 ವರ್ಷದಿಂದ ನಾನು ವಿಡಿಯೋ ಮಾಡ್ತಾನೇ ಇದ್ದೀನಿ. ಬಟ್ ಇವಾಗ ಅದು ಆ ಟ್ರೆಂಡಿಂಗ್ ವಿಡಿಯೋ ಇದೆಯಲ್ಲ, ಅದೇ ಹೋಯಿತು. ನನಗೆ 1,00,000 ವ್ಯೂಸ್ ಹೋಗಿದೆ. ಅದರಿಂದನೇ ನನಗೆ 1,000 ಸಬ್ಸ್ಕ್ರೈಬರ್ಸು ಗೇನ್ ಆದರು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ರಿಗೂ. ಆದಷ್ಟು ಇದು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನನ್ನ ಚಾನಲ್ಗೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಬಾಯ್. ಇವಾಗ ಹೊಟ್ಟೆ ಹಸಿತಾ ಇದೆ, ಆಮೇಲೆ ಮತ್ತೆ ಮಾತಾಡ್ತೀನಿ. ಬಾಯ್. ಇಲ್ಲಿ ನೋಡಿ, ನಾನು ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ. ಇದು ಯಾಕೆ ಇಟ್ಟಿದ್ದೀನಿ ಅಂತ ಕೇಳಿದರೆ ಹೇಳ್ತೀನಿ ಬನ್ನಿ. ಅದೇ ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ಖಡಕ್ ಆಗುತ್ತೆ, ಅಂದರೆ ಕ್ರಿಸ್ಪಿ ಆಗುತ್ತೆ ಒಂದು ಸ್ವಲ್ಪ. ಅದನ್ನು ನನಗಿಷ್ಟ. ಜಾಸ್ತಿ ಸೀದೋಗುತ್ತೆ ನೋಡಿ, ಅದಿಷ್ಟ ಅಲ್ಲ. ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಆ ಥರ ಇಷ್ಟ ನನಗೆ. ಅದಕ್ಕೆ ಇಟ್ಟಿದ್ದೀನಿ. ಅದನ್ನು ಒಂದು 5 ನಿಮಿಷ ಹಂಗೆ ಇಟ್ಟು ಆಫ್ ಮಾಡಿದರೆ ಹಂಗೆ ಕ್ರಿಸ್ಪಿ ಆಗುತ್ತೆ ಅದು ಬಿಸಿಗೆ. ಅದಕ್ಕೆ ಬಾಯ್. ನಾನು ನೋಡಿ ಫ್ರೈಡ್ ರೈಸ್ ಮಾಡೋಕ್ಕೋಗಿ ಬಿಸಿಬೇಳೆ ಭಾತ್ ತಿಂತಾಯಿದ್ದೀನಿ. ಯಾಕಂದರೆ ನಮ್ಮ ಅತ್ತಿಗೆ ಬಿಸಿಬೇಳೆ ಭಾತ್ ಮಾಡಿದ್ರಂತೆ. ನಾನು ನನ್ನ ಫ್ರೈಡ್ ರೈಸ್ ಆ ಕಡೆ ಟ್ರಾನ್ಸ್ಫರ್ ಮಾಡಿ ಬಿಸಿಬೇಳೆ ಭಾತು ನಾನು ತಿಂತಾಯಿದ್ದೀನಿ. ಎಲ್ಲ ಹಾಕಿ ಮಾಡಿದ್ದಾರೆ, ವೆಜಿಟೇಬಲ್ಸು, ಬಟಾಣಿ, ಪೊಟ್ಯಾಟೊ, ಕ್ಯಾರೆಟ್. ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ತಿಂದ್ಬಿಟ್ಟು ಸಿಗ್ತೀನಿ. ಬಾಯ್. ಚಿಕ್ಕ ಕ್ಲಿಪ್ಗಳು ಆ್ಯಡ್ ಮಾಡಿರ್ತೀನಿ. ಪ್ಲೀಸ್ ಫುಲ್ ವಾಚ್ ಮಾಡಿ ವಿಡಿಯೋನ. ಯಾಕಂದರೆ ಆದಷ್ಟು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನಾನು. ಓಕೆನಾ, ಬಾಯ್. ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ನಾನು ಸಂಡೇ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿದ್ದೆ. ಚೆನ್ನಾಗಿ ಅನ್ನೋಷ್ಟರಲ್ಲೇ ಅರ್ಧಂಬರ್ಧ ನಿದ್ದೆ ಮಾಡಿದ್ಬಿಟ್ಟೆ. ಒಂದು ಯಾಕೋ ಎಚ್ಚರ ಆಯಿತು, ನಿದ್ದೆ ಮಾಡಿಲ್ಲ. ಆಮೇಲೆ ಅಡುಗೆ ಬೇರೆ ಮಾಡಬೇಕು. ನಾನು ಟೈಲರ್ ಶಾಪ್ಗೆ ಹೋಗಬೇಕು. ಅದಕ್ಕೆ ಬೇಗ ಅಡುಗೆ ಮಾಡಿ ಹೋಗಿ ಬಂದುಬಿಡೋಣ ಅಂತ. ಮತ್ತೆ ಆಮೇಲೆ ಇಲ್ಲ ಅಂದರೆ ಆಗಲ್ಲ. ಅದಕ್ಕೆ ಮೂಲಂಗಿ ಇತ್ತು 2 ಎಷ್ಟು ದಿವಸದಿಂದ ಅದು ಅಲ್ಲೇ, ಏನು ಯೂಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ನಮ್ಮ ಅಪ್ಪನ ಕೊಡ್ತಿದ್ದೆ ಡೈಲಿ ಟಿಫನಲ್ಲಿ. ಬಟ್ ಅದು ಕೋಲ್ಡ್ ಫ್ರಿಜ್ಜಲ್ಲಿ ಇಟ್ಟಿದ್ದು ತೆಗೆದು ಕೊಡೋದ್ರಿಂದ ಅವ್ರಿಗೆ ಕೋಲ್ಡ್ ಆಗ್ತಾಯಿದೆ. ಸೊ ಹಾಗಾಗಿ ಅದಕ್ಕೆ ಕೊಡ್ತಾಯಿಲ್ಲ ಇವಾಗ. ಅದಕ್ಕೆ ಇದು 2 ಮೂಲಂಗಿ ಇದು ತರಕಾರಿಯಲ್ಲಿ ಹಾಕ್ಬಿಡೋಣ ಅಂತ.
ಚೆನ್ನಾಗಿರುತ್ತೆ ಸಾರು, ಮೂಲಂಗಿ ಸಾರು ಚೆನ್ನಾಗಿರುತ್ತೆ. ಆಮೇಲೆ ತರಕಾರಿನೂ ಏನೂ ಇಲ್ಲ, ಅದು ತರಬೇಕು. ಏನೂ ಇಲ್ಲ ತರಕಾರಿ. ಹೋದ ಸಂಡೇ ತಂದವಳು ನಾನು ಇಲ್ಲಿವರೆಗೂ ಆಯಿತು. ಏನು ಒಂದು ಸ್ವಲ್ಪ ತಂದಿದ್ದೆ, ಅದು ಇಲ್ಲಿವರೆಗೂ ಆಯಿತು. ಒಂದು ವಾರಕ್ಕಾಗೋಷ್ಟು ತಂದಿಟ್ಕೊಂಡು ಬಿಡ್ತೀನಿ ನಾನು. ಎವ್ರಿ ಸಂಡೇ ಸೆಂಟ್ರಲ್ ಟೈಮ್ ಸಿಕ್ಕರೆ ಸೆಂಟ್ರಲ್ ತಂದು ಕೊಡ್ತೀನಿ. ಬಟ್ ಎಲ್ಲಿ ಟೈಮೇ ಸಿಗಲ್ವಲ್ಲ, ಸೊ ಹಾಗಾಗಿ ಇವಾಗಲೇ ಮಾಡ್ತಾಯಿದ್ದೀನಿ. ಬೇಳೆ ಸಾರಿಗೆ ಹಾಕ್ತೀನಿ. ಗೋಧಿ ಹಿಟ್ಟು ಬೇರೆ ಖಾಲಿ ಆಗಿದೆ, ನಮ್ಮ ಅಪ್ಪನಿಗೆ ಹೇಳಬೇಕು ತೊಗೊಂಡು ಬಾ ಅಂತ. ಆಮೇಲೆ ಅಕ್ಕಿ ಚೀಲದಿಂದ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡಬೇಕು. ತುಂಬ ಕೆಲಸ ಇದೆ. ಇದಿಷ್ಟೆಲ್ಲ ಮಾಡೋಷ್ಟರಲ್ಲಿ ಇವಾಗ ಟೈಮ್ ಎಷ್ಟು ಗೊತ್ತಾ? 4 ಗಂಟೆ 5 ಗಂಟೆ ಆಗಿಬಿಡುತ್ತೆ, 1 ಅವರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬನ್ನಿ. ಇನ್ನು ಇಷ್ಟು ಅಕ್ಕಿ ಇದೆ, ನೋಡೇ ಇಲ್ಲ ನಾನು. ಬೇರೆ ಹಾಕ್ತಾ ಇದ್ದೀನಿ ಸುಮ್ಮನೆ. ಇನ್ನೂ 2 ದಿವಸ ಆಗುತ್ತೆ ಇದೆ. ಹಸಿ ಇದೆಲ್ಲ ಅಕ್ಕಿ ಬೇರೆ ಕಡೆ ಹಾಕೋಣ ಇರಿ ಇದನ್ನು. ನೋಡಿ ಯಾಕೆ ಹಸಿಯಾಗಿದೆ ಅಲ್ಲ ಇದು, ಯಾಕಂತ ಗೊತ್ತಾಗ್ತಾ ಇಲ್ಲ. ಏನು ಇಟ್ಟಿಲ್ಲ ಅಂದರೆ ಸದ್ಯ ಇವಾಗ ನೋಡಿದೆ ಫುಲ್ಲು ಡಬ್ಬಿ ಎಲ್ಲ ಹಸಿ ಆಗಿಬಿಟ್ಟಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇನ್ನೂ. ಬನ್ನಿ ಅಕ್ಕಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಇವಾಗ ತುಂಬ ಕೆಲಸ ಇದೆ. ಬಾಯ್. ನೋಡಿ ಇಲ್ಲಿ ನಾನು ಇವಾಗ ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ತರಕಾರಿ ಹೇಳಿದ್ನಲ್ಲ, 2 ಮೂಲಂಗಿ ಮಿಕ್ಕಿತ್ತು, ಆಮೇಲೆ 2 ಒಂದು ಸ್ವಲ್ಪ ಹೂಕೋಸು ಮಿಕ್ಕಿತ್ತು. ಇದೆಲ್ಲ ಹಾಕಿ ಸಾರು ಮಾಡ್ತಾಯಿದ್ದೀನಿ ನಾನು. ಬೇಳೆ ಸಾರು. ಇದು ಈರುಳ್ಳಿ, ಇದು ಮೂಲಂಗಿ, ಇದು ಹೂಕೋಸು ಇಷ್ಟು ಮಿಕ್ಕಿತ್ತು. ಇದೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದಾಗದೆ ಬೆಂದೋಗುತ್ತೆ ಎಣ್ಣೆಯಲ್ಲೇ.
ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ. ನೋಡಿ, ಇದು ನಂದು ಸಂಡೇ ಈವ್ನಿಂಗ್ ರೊಟೀನು. ಎಷ್ಟೆಲ್ಲ ಕೆಲಸ ಇರುತ್ತೆ ಮನೇಲಿದ್ದರೆ, ಅದಕ್ಕೆ ಹೇಳೋದು ಕೆಲಸಕ್ಕೆ ಹೋಗಬೇಕು. ಆರಾಮಾಗಿ ಬೆಳಗ್ಗೆ ಒಂದೇ ಟೈಮ್ ಕೆಲಸ ಇರುತ್ತೆ. ಮನೇಲಿದ್ದರೆ ಹಿಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ 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 ಅಂತ ಇರುತ್ತೆ. ಹಿಂಗೆ ಯಾಕೆ ಮಾಡ್ತೀನಿ ನಾನು ಪ್ರತಿಯೊಂದಕ್ಕೂ ಅಂದರೆ ಎಣ್ಣೆ ಕಾಯ್ದಿದೆ ಇಲ್ವೋ ಅಂತ ಗೊತ್ತಾಗುತ್ತೆ. ಇದು ಹಿಂಗೆ ಹಾಕಾಯಿತು. ಮೂಲಂಗಿನೂ ಹಾಕ್ತಾಯಿದ್ದೀನಿ ನೋಡಿ. ಸ್ವಾಹ ಹೂಕೋಸು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಇದು. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ಸಿಗ್ತೀನಿ. ಬಾಯ್. ಪಾತ್ರೆ ಎಲ್ಲ ತೊಳ್ದಾಯಿತು. ಅಲ್ಲಿ ನೋಡಿ ಸಾರು ಇಟ್ಟಿದ್ದೀನಿ. ಇಲ್ಲಿ ರೈಸ್ಗೆ ನೆನೆಯಾಕೆ ಇಟ್ಟಿದ್ದೀನಿ, ಅಂದರೆ ಸಂಜೆ ಮಾಡ್ಕೋತೀನಿ. ಇವಾಗ ಇನ್ನೂ 5 ಗಂಟೆ ಟೈಮು. ಚಪಾತಿ ಹಿಟ್ಟು ಖಾಲಿಯಾಗಿತ್ತು, 3 ಚಪಾತಿ ಆಗಿದೆ. ಏನಿವೇನು ಬಿಡಿ, ನಮ್ಮ ಅಪ್ಪನಿಗಾಗುತ್ತೆ. ಈ ಸಾರು ಕುದೀತಾ ಇದೆ. ಇಲ್ಲಿ ನೋಡಿ, ಎಲ್ಲಿ ಚೆಲ್ಲೋಗುತ್ತೆ ಅಂತ ಭಯ ಆಗ್ತೈತೆ. ತರಕಾರಿ ಎಲ್ಲ ಹಾಕಿ ಮಾಡಿದ್ದೀನಿ ನೋಡಿ. ಹೂಕೋಸು ಮತ್ತು ಮೂಲಂಗಿ, ಟೊಮಾಟೊ ಎಲ್ಲ ಹಾಕಿ ಮಾಡಿರೋದು ನೋಡಿ ಅಲ್ವಾ. ನೋಡಿ, ಎಲ್ಲ ಕ್ಲೀನು ಮಾಡಿದೆ ನಾನು ಫುಲ್ಲು. ಇವಾಗ ಚೆನ್ನಾಗಿ ಅನ್ನಿಸ್ತಾ ಇದೆಲ್ಲ. ಎಸ್, ಚೆನ್ನಾಗಿ ಅನ್ನಿಸ್ತೈತೆ. ಆಮೇಲೆ ಸಿಗ್ತೀನಿ. ಬಾಯ್. ನಲ್ವತ್ತು 4 ಬೆಳ್ಳುಳ್ಳಿ. ಇದ್ರೆ ನಾಳೆ ಬರ್ತಿದ್ದೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಚೆನ್ನಾಗಿ ಅನಿಸುತ್ತಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನಗೂ ಟಯರ್ಡ್ ಆಗಿದೆ. ಸಂಡೇ ಅಂತ ತುಂಬ ಕೆಲಸ ಇತ್ತು. ನನಗೆ 1-2 ಅವರ್ ಮಾತ್ರ ನಿದ್ದೆ ಮಾಡಿದೆ ಅಷ್ಟೇ ಮಧ್ಯಾಹ್ನ. ಆಮೇಲೆ ಮತ್ತೆ ಕೆಲಸ ಅದು ಇದು ಅಂತ ತುಂಬ ಟಯರ್ಡ್ ಆಗಿದ್ದೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್. ಗುಡ್ ನೈಟ್ ಎಲ್ರಿಗೂ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ವಲ್ಲ ಸಂಡೇ. ಬಾಯ್.